ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರಹ್ಲಾದ್ ಜೋಶಿ ಒಬ್ಬ ಕೊಳಕು ಮನುಷ್ಯ, ಫಿಲ್ತಿ ಮ್ಯಾನ್, ರೇಪಿಸ್ಟ್ಗಳಿಗೆ ರಕ್ಷಣೆ ಕೇಳುವಂತಹ ಮನುಷ್ಯ, ರೇಪಿಸ್ಟ್ಗಳನ್ನ ಬೆಂಬಲಿಸುವ ಮನುಷ್ಯ ಅಂತ ರಾಹುಲ್ ಗಾಂಧಿ ಪಾರ್ಲಿಮೆಂಟಿನ ಹೊರಗೆ ದಾಳಿ ನಡೆಸಿದ್ರೆ, ಪಾರ್ಲಿಮೆಂಟಿನ ಒಳಗೆ ಪ್ರಿಯಾಂಕಾ ಗಾಂಧಿ ಅದೇ ರೀತಿಯಾದಂತಹ ದಾಳಿಯನ್ನು ನಡೆಸ್ತಾರೆ. ಪ್ರಹ್ಲಾದ್ ಜೋಶಿ ರೇಪಿಸ್ಟ್ಗಳನ್ನ ಬೆಂಬಲಿಸುವ ಮನುಷ್ಯ ಅಂತ ಪ್ರಿಯಾಂಕಾ ಗಾಂಧಿ ಸದನದ ಒಳಗೆ ಹೇಳಿದ್ದಾರೆ. ಸೊ ಯಾವ ಹಿನ್ನೆಲೆಯಲ್ಲಿ, ಯಾವ ವಿಚಾರಕ್ಕೆ, ಯಾಕೆ ಪ್ರಹ್ಲಾದ್ ಜೋಶಿ ಧರ್ಮೇಂದ್ರ ಪ್ರಧಾನ್ ಜಾಗಕ್ಕೆ ಬಂದಿರುವಂತಹ ಹೊಸ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಇವರಿಬ್ಬರು ಸಹ ರೇಪಿಸ್ಟ್ಗಳು, ಅತ್ಯಾಚಾರಿಗಳ ಬೆಂಬಲಿಗ ಅಂತ ಕರೀತಿದ್ದಾರೆ? ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮತ್ತು ಈ ಜೋಶಿ ಅನ್ನುವಂತಹ RSS ವ್ಯಕ್ತಿ ರೇಪಿಸ್ಟ್ಗಳನ್ನ ಬೆಂಬಲಿಸಿ ಏನು ಕೃತ್ಯ ಮಾಡಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜೆನ್ಸಿಗಳ ಒತ್ತಡ, ಹೋರಾಟ, ಚಳುವಳಿ, ಬೆದರಿಕೆ, ಹೆದರಿಕೆ ಎಲ್ಲದಕ್ಕೂ ಬಗ್ಗಿದ ನರೇಂದ್ರ ಮೋದಿ ಸರ್ಕಾರ ಮಂಡಿಯೂರಿ ಅವರ ಸಂಪುಟದಿಂದ ಶಿಕ್ಷಣ ಸಚಿವರನ್ನ ರಾಜೀನಾಮೆ ತೆಗೆದುಕೊಳ್ಳುವಂತೆ ಮಾಡಲಾಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಆ ಜಾಗಕ್ಕೆ ಯಾರಾದ್ರೂ ಒಬ್ಬರು ಬರಬೇಕಲ್ಲ, ಯಾರು ಬರ್ತಾರೆ ಅನ್ನುವಂತಹದಕ್ಕೆ ಬಹಳ ಚರ್ಚೆಗಳು ನಡೀತಾ ಇತ್ತು. ನಿರ್ಮಲಾ ಸೀತಾರಾಮನ್ ಬರಬಹುದು ಅನ್ನುವಂತಹ ಒಂದಷ್ಟು ಗಾಳಿ ಸುದ್ದಿ ಬಂದಾಗ ಇಡೀ ದೇಶಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇತ್ತು. ಆದರೆ ಪುಣ್ಯಕ್ಕೆ ಆ ಮಹಾತಾಯಿ ಬರಲಿಲ್ಲ. ಬಟ್ ಆ ಮಹಾತಾಯಿಗಿಂತ ಡೇಂಜರಸ್ ಮನುಷ್ಯ ಪ್ರಹ್ಲಾದ್ ಜೋಶಿ ಈ ದೇಶದ ಶಿಕ್ಷಣ ಸಚಿವರಾಗಿ ಸದ್ಯಕ್ಕೆ ಹೆಚ್ಚುವರಿ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿಯನ್ನೇ ಫುಲ್ ಆಗಿ ಅವರಿಗೆ ಅದೇ ಒಂದು ಖಾತೆಯನ್ನ ಕಂಪ್ಲೀಟ್ ಆಗಿ ಕೊಟ್ಟು ಅವರಲ್ಲಿರುವ ಬೇರೆ ಖಾತೆಗಳನ್ನ ವಾಪಸ್ ತಗೊಳ್ತಾರೆ. ಅದಂತೂ ಗ್ಯಾರಂಟಿ. ಮೋದಿ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಗೆ ಶಿಕ್ಷಣ ಇಲಾಖೆಯನ್ನ ಪರ್ಮನೆಂಟ್ ಆಗಿ ಕೊಟ್ಟು ಬಿಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಪ್ರಹ್ಲಾದ್ ಜೋಶಿಯ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಏನು, ಈ ವ್ಯಕ್ತಿ 101% RSS ವ್ಯಕ್ತಿ, ಬ್ರಾಹ್ಮಣ್ಯದ ಮನಸ್ಥಿತಿಯಲ್ಲಿ ತೊಳಲಾಡ್ತಾ ನರಳಾಡ್ತಾ ಇರುವಂತಹ ವ್ಯಕ್ತಿ. ಇಂಥವರ ಕೈಗೆ ಶಿಕ್ಷಣ ವ್ಯವಸ್ಥೆ ಹೋದ್ರೆ ಅದು ಮನುವಾದದ ಹತ್ತಿರಕ್ಕೆ ಎಳ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಮನುವಾದವನ್ನ ತುಂಬುವಂತಹ ಪ್ರಯತ್ನ ಮಾಡ್ತಾರೆ. RSS ಅಜೆಂಡಾವನ್ನ, RSS ನ ಗುಪ್ತ ಅಜೆಂಡಾಗಳನ್ನ ತುಂಬುವಂತಹ ಪ್ರಯತ್ನ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅಂತಹ ಮನುಷ್ಯ ಅನ್ನುವುದು ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಚರ್ಚೆ ನಡೀತಾ ಇತ್ತಲ್ಲ ಪೇಪರ್ ಲೀಕ್ ಬಗ್ಗೆ. ಆ ಸಂದರ್ಭದಲ್ಲಿ ಸದನದ ಒಳಗೆ ಪ್ರಿಯಾಂಕಾ ಗಾಂಧಿ ಪ್ರಹ್ಲಾದ್ ಜೋಶಿ ರೇಪಿಸ್ಟ್ಗಳ ಬೆಂಬಲಿಗ ಅಂಥ ವ್ಯಕ್ತಿಯನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದಾರೆ ಅಂತ ದಾಳಿ ನಡೆಸಿದ್ರು. ಅದಾದ ನಂತರ ಸದನದ ಹೊರಗೆ ರಾಹುಲ್ ಗಾಂಧಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಪ್ರಹ್ಲಾದ್ ಜೋಶಿ ಫಿಲ್ತಿ ಮ್ಯಾನ್, ಕೊಳಕು ಮನುಷ್ಯ, ರೇಪಿಸ್ಟ್ಗಳಿಗೆ ರಕ್ಷಣೆ ಬಯಸುವ ಮನುಷ್ಯ, ರೇಪಿಸ್ಟ್ಗಳ ಪರ ಮಾತನಾಡುವ ಮನುಷ್ಯ, ಬೆಂಬಲಿಗ, ರೇಪಿಸ್ಟ್ಗಳ ಬೆಂಬಲಿಗ ಈತ ಅಂತ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸ್ತಾರೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಈ ಇಬ್ಬರು ಸಹ ಅಣ್ಣ ತಂಗಿ ಪ್ರಹ್ಲಾದ್ ಜೋಶಿಯ ವಿರುದ್ಧವಾಗಿ ರೇಪಿಸ್ಟ್ಗಳ ಬೆಂಬಲಿಗ, ರೇಪಿಸ್ಟ್ಗಳ ಪರ ಇರುವಂತಹ ವ್ಯಕ್ತಿ ಈ ಪ್ರಹ್ಲಾದ್ ಜೋಶಿ ಅಂತ ದಾಳಿ ನಡೆಸಿರೋದು ಅಂದ್ರೆ ಬಿಲ್ಕಿಸ್ ಬಾನೋ ವಿಚಾರದಲ್ಲಿ. ಸೊ ಸದನದ ಒಳಗೆ ಏನಾಯ್ತು? ಸದನದ ಒಳಗೆ ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಮಾತಾಡ್ತಿರ್ಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಈ ವಿಚಾರವನ್ನ ಎತ್ತಿದ್ರು. ನಮ್ಮ ಹೊಸ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರದು ಇತಿಹಾಸ ಹೇಗಿದೆ ಅಂತಂದ್ರೆ, ಬಿಲ್ಕಿಸ್ ಬಾನೋವನ್ನ ರೇಪ್ ಮಾಡಿದ 11 ಜನ ರೇಪಿಸ್ಟ್ಗಳನ್ನ ಬಿಡುಗಡೆಗೊಳಿಸಿದಾಗ ಸಂಭ್ರಮ ಪಟ್ಟಿದ್ದಂತಹ ವ್ಯಕ್ತಿ ಮತ್ತು ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಂತಹ ವ್ಯಕ್ತಿ, ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿ ಬಿಡುಗಡೆ ಆಗಿದ್ದಾರೆ ಅಂತ ಹೇಳಿದ್ರು. ರೇಪಿಸ್ಟ್ಗಳು ಬಿಡುಗಡೆಯಾದಾಗ ಅದನ್ನ ಇವರು ಡಿಫೆಂಡ್ ಮಾಡಿದ್ದರು. ಅಂತಹ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅಂತ ಹೇಳಿ ಮಾಧ್ಯಮಗಳಲ್ಲಿ NDTV, ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಬಂದಿದ್ದಂತಹ ಅಕ್ಟೋಬರ್ 18, 2022 ಸುದ್ದಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಯಾರು? ಪ್ರಿಯಾಂಕಾ ಗಾಂಧಿ ಸದನದ ಒಳಗೆ. ಪ್ರಿಯಾಂಕಾ ಗಾಂಧಿ ಆ ಮಾತು ಹೇಳಿದ್ದೇ ತಡ.
ದಿನ ಬೆಳಗಾದರೆ ಈ ಹಿಂದಿನ ಪ್ರಧಾನಮಂತ್ರಿಗಳನ್ನ ಕೆಟ್ಟ ಕೊಳಕ ಬೈಯುವಂತಹ ಮತ್ತು ಅದನ್ನು ಪ್ರೋತ್ಸಾಹಿಸುವಂತಹ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ಲಸ್ ಬೈಯುವಂತಹ ಬಿಜೆಪಿಗರು ಎಲ್ರೂ ಸಹ ಅಸಮಾಧಾನಗೊಂಡ್ರು. ಎಲ್ರಿಗೂ ಸಿಟ್ಟು ಬಂದ್ಬಿಡ್ತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಪ್ರಹ್ಲಾದ್ ಜೋಶಿ ಮೇಲೆ ಟೀಕೆ ಮಾಡ್ತೀರಾ ನೀವು? ಪ್ರಹ್ಲಾದ್ ಜೋಶಿ ಮೇಲೆ ಟೀಕೆ ಮಾಡಂಗೇ ಇಲ್ಲ ನೀವು. ಯಾಕೆ ಅಂದ್ರೆ ಪ್ರಹ್ಲಾದ್ ಜೋಶಿ ಡಬಲ್ ಇಂಜಿನ್ ಮನುಷ್ಯ. ಹೇಗೆ? ಬಿಜೆಪಿಗರ ಪ್ರಕಾರ ನೀವು ಬ್ರಾಹ್ಮಣರಾಗಿದ್ರೆ ನಿಮ್ಮನ್ನು ಟೀಕೆ ಮಾಡೋ ಹಾಗಿಲ್ಲ. ಏನೋ ಮಾಡಬಾರ್ದು, ದೊಡ್ಡ ತಪ್ಪು ಮಾಡಿ ವೋಟ್ ಬ್ಯಾಂಕ್ಗೆ ಎಫೆಕ್ಟ್ ಆದ್ರೆ ವೋಟ್ ಬೀಳಲ್ಲ, ಜನ ಸಿಟ್ಟು ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಬ್ರಾಹ್ಮಣರನ್ನ ಟೀಕೆ ಮಾಡಿದ್ರೆ ಒಂಚೂರು ಸಹಿಸ್ಕೊಳ್ತಾರೆ. ಆದ್ರೆ ಡಬಲ್ ಇಂಜಿನ್ ಮನುಷ್ಯ ಅಂತ ಬರ್ತಾರೆ. ಆತ ಬ್ರಾಹ್ಮಣನೂ ಆಗಿದ್ದು ಈ ಕಡೆ RSS ವ್ಯಕ್ತಿನೂ ಆಗಿದ್ರೆ ಅವರನ್ನ ಯಾರು ಏನಂದ್ರು ತಡ್ಕೊಳ್ಳಲ್ಲ. ಇವರು ಏನೇ ಸತ್ಯ ಹೇಳಿ ಒಪ್ಕೊಳ್ಳೋದಿಲ್ಲ. ಸೊ ಕಿರಣ್ ರಿಜಿಜು ಎದ್ದು ನಿಂತ್ಕೊಂಡ್ಬಿಟ್ರು. ಸಚಿವ ಕಿರಣ್ ರಿಜಿಜು, ಇದು ಚಾರಿತ್ರ್ಯ ಹರಣ. ನೆಹರು ಬಗ್ಗೆ ಅದೇ ಸದನದ ಒಳಗೆ ಸ್ವಲ್ಪವೂ ಸಹ ಕಾಮನ್ ಸೆನ್ಸ್ ಇಲ್ಲದೆ ಅಯೋಗ್ಯತನದಲ್ಲಿ ನರೇಂದ್ರ ಮೋದಿ ಆದಿಯಾಗಿ ಬಿಜೆಪಿಯ ಪ್ರತಿಯೊಬ್ಬರು ಸಹ ಕೆಟ್ಟ ಕೊಳಕ ಸುಳ್ಳುಗಳನ್ನೇ ಹೇಳ್ತಾರಲ್ಲ, ಆವಾಗ ಚಾರಿತ್ರ್ಯ ಹರಣ ಆಗಿರ್ಲಿಲ್ಲ. ಪ್ರಹ್ಲಾದ್ ಜೋಶಿ ಮೀಡಿಯಾ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಪ್ರಿಯಾಂಕಾ ಗಾಂಧಿ ಉಲ್ಲೇಖ ಮಾಡಿದ್ದು ಚಾರಿತ್ರ್ಯ ಹರಣ ಆಗೋಯ್ತು ನೋಡಿ. ಅಷ್ಟೊತ್ತಿಗೆ ಇನ್ನೊಬ್ಬ ಎದ್ದು ನಿಂತ್ಕೊಂಡ, ಶಶಿಕಾಂತ್ ದುಬೆ ಅಂತ. ಇವನಂತೂ ಮನುಷ್ಯ ಆಗ್ಲಿಕ್ಕೆ ಲಾಯಕ್ಕಿಲ್ಲ. ಬಿಜೆಪಿ ಅಂತಹ ನೀಚ ಪಕ್ಷದಲ್ಲಿ ಮಾತ್ರ ಇವನನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ, ಅವನಿಗೊಂದು ಸ್ಥಾನವನ್ನು ಕೊಡ್ತಾರೆ. ಯಾಕೆಂದ್ರೆ ಅವನು ಮನುಷ್ಯನಾಗ್ಲಿಕ್ಕೆ ನಾಲಾಯಕ್ಕು. ಬಾಯಿ ಬಿಟ್ರೆ ಕೆಟ್ಟ ಕೊಳಕ ಮಾತುಗಳು, ಸುಳ್ಳುಗಳು ಮುಸ್ಲಿಮರ ವಿರುದ್ಧ, ಕಾಂಗ್ರೆಸ್ಸಿಗರ ವಿರುದ್ಧ ಮತ್ತೆ ಪ್ರಗತಿಪರರ ವಿರುದ್ಧ. ಯಾರೆಲ್ಲ ಸತ್ಯದ ಪರ ಇರ್ತಾರೋ ಅವರೆಲ್ಲರನ್ನು ಕೆಟ್ಟ ಕೊಳಕ ಬೈಯುವಂತವನು ಈ ನಿಶಿಕಾಂತ್ ದುಬೆ. ಇವನು ಎದ್ದು ನಿಂತ್ಕೊಂಡ್ಬಿಟ್ಟ. ಅಷ್ಟರಲ್ಲಿ ಓಂ ಬಿರ್ಲಾ ಸ್ಪೀಕರ್ ಡಿಲೀಟ್ ಮಾಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು. ಇದು ಏನು, ಎಂತಹ ಕ್ರೂರಿಗಳು ನೋಡಿ ಇವರು, ಎಂತಹ ಅಸಹ್ಯ ಮನಸ್ಥಿತಿ ಅವ್ರು ನೋಡಿ. ಇವರು ವಿರೋಧ ಪಕ್ಷಗಳನ್ನ ಬಿಜೆಪಿ ಎಷ್ಟೇ ಕೆಟ್ಟ ಕೊಳಕ ಭಾಷೆಯಲ್ಲಿ ಬಳಸಿದ್ರು ಓಂ ಬಿರ್ಲಾಗೆ ಏನು ಅನ್ಸೋದಿಲ್ಲ, ಮುಸಿ ನಗ್ತಾ ಕೂತಿರ್ತಾರೆ. ಈ ಹಿಂದಿನ ಪ್ರಧಾನಮಂತ್ರಿಗಳ ಬಗ್ಗೆ ಕೆಟ್ಟ ಕೊಳಕ ಮಾತಾಡಿದ್ರು ಸಹ ಮುಸಿ ನಗ್ತಾ ಇರ್ತಾರೆ. ಏನಾದ್ರೂ ಮುಸಿ ನಗ್ತಿರ್ತಾರೆ. ಮೋದಿ ಪಟಾಲಂ ವಿರುದ್ಧ ಸತ್ಯ ಹೇಳಿದ್ರು ಸಹ ಓಂ ಬಿರ್ಲಾ ಮುಖದಲ್ಲಿ ಗಂಭೀರ ಛಾಯೆ ಬಂದ್ಬಿಡುತ್ತೆ. ಎಲ್ಲ ಡಿಲೀಟ್ ಆಗಬೇಕು, ಯಾವುದು ರೆಕಾರ್ಡ್ ಹೋಗಲ್ಲ, ಏನೂ ಆಗಲ್ಲ. ಮತ್ತೆ ವಿರೋಧ ಪಕ್ಷಗಳಿಗೆ ಹೇಳೋದು, ನೀವು ಹಾಗೆಲ್ಲ ಮಾತಾಡಬಾರ್ದು. ಬಟ್ ಪ್ರಿಯಾಂಕಾ ಗಾಂಧಿ ಪಟ್ಟು ಹಿಡಿದ್ರು, ನಾನು ಅಥೆಂಟಿಕೇಟ್ ಮಾಡ್ತೀನಿ ವಿತ್ ಡೇಟ್. ಸುದ್ದಿ ಆಗಿರೋದು, ಮೀಡಿಯಾಗಳು ಹೇಳಿರೋದು, ಪ್ರಹ್ಲಾದ್ ಜೋಶಿ ಮೀಡಿಯಾ ಮುಂದೆ ಮಾತಾಡಿರೋದು ಇದು ಅಂದ್ರೂ ಸಹ ನೋ ಅಂತ ಪ್ರಿಯಾಂಕಾ ಗಾಂಧಿ ತಿರುಗೇಟ್ ಕೊಟ್ರು. ನಗರಿ ಸ್ವಲ್ಪ ಅಂತ ಬಿರ್ಲಾಗೆ, ನಗರಿ, ನಗ್ತಾ ಇರಿ. ಅವರು ನಮ್ಮನ್ನು ಟೀಕೆ ಮಾಡಿದಾಗ ಮಾತ್ರ ನಗ್ತೀರಿ. ಈಗ ನೋಡಿ ಎಷ್ಟು ಗಂಭೀರ ಆಗಿದ್ದೀರಿ ಅಂತ ಪ್ರಿಯಾಂಕಾ ಗಾಂಧಿ ಹಿಡ್ಕೊಂಡ್ರು. ಸೊ ಪ್ರಿಯಾಂಕಾ ಗಾಂಧಿ ಈ ರೀತಿಯಾಗಿ ಪ್ರಹ್ಲಾದ್ ಜೋಶಿನ ಸದನದ ಒಳಗೆ ಮಾನ ಮರ್ಯಾದೆ ಹರಾಜಾಕಿದ್ರೆ, ಸದನ ಮುಗಿದ ನಂತರ ಹೊರಗಡೆ ಬಂದಂತಹ ರಾಹುಲ್ ಗಾಂಧಿ ಇದೇ ಪ್ರಹ್ಲಾದ್ ಜೋಶಿಯ ಮಾನ ಮರ್ಯಾದೆಯನ್ನ ನೆಕ್ಸ್ಟ್ ಲೆವೆಲ್ಗೆ ಹರಾಜಾಕಿದ್ರು. ಪ್ರಿಯಾಂಕಾ ಗಾಂಧಿ ಆದರೂ ಸಹ ಒಳಗಡೆ ಬಳಸಿದ ಪದಗಳು ತುಂಬಾ ಕ್ರೂರವಾಗಿ ಏನಿರ್ಲಿಲ್ಲ. ಬಟ್ ರಾಹುಲ್ ಗಾಂಧಿ ಹೊರಗಡೆ ಬಂದು ಮಾತನಾಡಿದ್ದು ಡೈರೆಕ್ಟ್ ಶಾಟ್ ಅಲ್ಲಿ ಇತ್ತು. ಪ್ರಿಯಾಂಕಾ ಗಾಂಧಿ ಶಾಲ್ ಅಲ್ಲಿ ಸುತ್ತಿ ಹೊಡೆದ್ರೆ ರಾಹುಲ್ ಗಾಂಧಿ ಹೊರಗಡೆ ನೇರವಾಗಿ ಹೊಡೆದ್ರು. ಶಾಲ್ಗಿಲ್ಲೆಲ್ಲ ತೋರಿಸಲ್ಲ, ನೇರವಾಗಿ ಹೊಡಿತೀನಿ ಅಂತ. ರಾಹುಲ್ ಗಾಂಧಿ ಹೇಳಿದಿಷ್ಟೇ, ಪ್ರಹ್ಲಾದ್ ಜೋಶಿ ಒಬ್ಬ ಕೊಳಕು ಮನುಷ್ಯ, ರೇಪಿಸ್ಟ್ಗಳನ್ನ ಬೆಂಬಲಿಸುವ ಮನುಷ್ಯ, ರಕ್ಷಣೆ ಒದಗಿಸುವ ಮನುಷ್ಯ. ಅಂಥವನನ್ನ ಕರ್ಕೊಂಡು ಬಂದು ಇವರು ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದಾರೆ. ನಾನ್ ಸೆನ್ಸ್ ಇದು ಅಂತ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸೋದು. ಸೊ ಇದಿಷ್ಟು ಪ್ರಹ್ಲಾದ್ ಜೋಶಿ ವಿಚಾರವಾಗಿ. ಈ ಹಿಂದೆ ಪ್ರಹ್ಲಾದ್ ಜೋಶಿ ಬಿಲ್ಕಿಸ್ ಬಾನೋ ರೇಪಿಸ್ಟ್ಗಳು ಬಿಡುಗಡೆಯಾದಾಗ ತನ್ನ ಕೊಳಕು ಮನಸ್ಥಿತಿಯನ್ನು ಹೊರ ಹಾಕಿದ್ರಲ್ಲ, ಅದನ್ನ ಹುಡುಕೊಂಡು ಬಂದು ಈಗ ಪ್ರಹ್ಲಾದ್ ಜೋಶಿ ಮಾನ ಮರ್ಯಾದೆಯನ್ನ ಹರಾಜಾಕಿರುವಂತಹ ಘಟನೆ ಸದನದ ಒಳಗೆ ಮತ್ತು ಹೊರಗಡೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.